ಹರೇ ಕೃಷ್ಣ. ಎಲ್ಲ ಮಾತಾಡಿಗೆ ನಮಸ್ಕಾರ. ಇಂದು ನಾವು ಶ್ರೀ ಲಲಿತಾ ಪಂಚಕಂ ಅಥವಾ ಲಲಿತಾ ಪಂಚರತ್ನಂ ಅಂತಲೂ ಕರೀತಾರೆ. ಇದರ ಅರ್ಥವನ್ನು ತಿಳಿದುಕೊಳ್ಳೋಣ. ಇದನ್ನು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ 7 ಗಂಟೆ ಒಳಗೆ, ಅಟ್ಲೀಸ್ಟ್ 7 ಗಂಟೆ ಒಳಗಡೆ ನೀವು ಆ ತಾಯಿಯನ್ನು ಸ್ಮರಣೆ ಮಾಡಿದಾಗ ಆ ತಾಯಿಯ ಪೂರ್ಣ ಆಶೀರ್ವಾದ ನಿಮ್ಮ ಮೇಲೆ ಅದರ ಫಲಶ್ರುತಿಯಲ್ಲಿದೆ. ಹಾಗೆ ನಿಮಗೆ ಆ ಆಶೀರ್ವಾದ ದೊರೆಯುತ್ತೆ ಅಂತ ಹೇಳ್ತಾ ಆ ತಾಯಿಗೆ ನಮಸ್ಕಾರ ಮಾಡ್ತಾ ಈ ಒಂದು ಲಲಿತಾ ಪಂಚಕಮವನ್ನು ನೋಡೋಣ. ಪ್ರಾತಸ್ಮರಾಮಿ ಲಲಿತಾ ವದನಾರವಿಂದಂ ಬಿಂಬಾಧರಂ ಪ್ರಥುಲಮೌಕ್ತಿಕಶೋಭಿನಾಸಂ ಆಕರ್ಣದೀರ್ಘನಯನಂ ಮಣಿಕುಂಡಲಾಢ್ಯಂ ಮಂದಸ್ಮಿತಂ ಮೃಗಮದೋಜ್ವಲಫಾಲದೇಶಂ ಪ್ರಾತರ್ಭಜಾಮಿ ಲಲಿತಾ ಭುಜಕಲ್ಪವಲ್ಲೀಂ ರತ್ನಾಂಗುಲೀಯಲಸದಂಗುಲಿಪಲ್ಲವಾಢ್ಯಾಂ ಮಾಣಿಕ್ಯಹೇಮವಲಯಾಂಗದಶೋಭಮಾನಾಂ ಪುಂಡ್ರೇಕ್ಷು ಚಾಪಕುಸುಮೇಷು ಸೃಣೀದಧಾನಾಂ ಪ್ರಾತರ್ನಮಾಮಿ ಲಲಿತಾ ಚರಣಾರವಿಂದಂ ಭಕ್ತೇಷ್ಟದಾನನಿರತಂ ಭವಸಿಂಧುಪೋತಂ ಪದ್ಮಾಸನಾದಿಸುರನಾಯಕಪೂಜನೀಯಂ ಪದ್ಮಾಂಕುಶಧ್ವಜಸುದರ್ಶನಲಾಂಛನಾಢ್ಯಂ ಪ್ರಾತಸ್ತುವೇ ಪರಶಿವಾಂ ಲಲಿತಾಂ ಭವಾನೀಂ ತ್ರಯ್ಯಂತವೇದ್ಯವಿಭವಾಂ ಕರುಣಾನವದ್ಯಾಂ ವಿಶ್ವಸ್ಯ ಸೃಷ್ಟಿವಿಲಯಸ್ಥಿತಿಹೇತುಭೂತಾಂ ವಿದ್ಯೇಶ್ವರೀಂ ನಿಗಮವಾङ्ಮನಸಾತಿದೂರಾಂ ಪ್ರಾತರ್ವದಾಮಿ ಲಲಿತೆ ತವ ಪುಣ್ಯನಾಮಾ ಕಾಮೇಶ್ವರೀತಿ ಕಮಲೇತಿ ಮಹೇಶ್ವರೀತಿ ಶ್ರೀಶಾಂಭವೀತಿ ಜಗತಾಂ ಜನನೀ ಪರೇತಿ ವಾಗ್ದೇವತೇತಿ ವಚಸಾ ತ್ರಿಪುರೇಶ್ವರೀತಿ ವಾಗ್ದೇವತೇತಿ ವಚಸಾ ತ್ರಿಪುರೇಶ್ವರೀತಿ ಶ್ಲೋಕಪಂಚಕಮಿದಂ ಲಲಿತಾಂಬಿಕಾಯಾಃ ಸೌಭಾಗ್ಯದಂ ಸುಲಲಿತಂ ಪಠತಿ ಪ್ರಭಾತೆ ತಸ್ಯೈ ದದಾತಿ ಲಲಿತಾ ಝಟಿತಿ ಪ್ರಸನ್ನಾ ವಿದ್ಯಾಂ ಶ್ರಿಯಂ ವಿಮಲಸೌಖ್ಯಮನಂತಕೀರ್ತಿಂ ವಿದ್ಯಾಂ ಶ್ರಿಯಂ ವಿಮಲಸೌಖ್ಯಂ ಅನಂತಕೀರ್ತಿಂ. ಶ್ರೀ ಜಗದಂಬಾರ್ಪಣಮಸ್ತು. ಸ್ತೋತ್ರ ಪಂಚಕಂ ಅಂದರೆ 5 ಸ್ತೋತ್ರ ಇದೆ. ಹಾಗೆ ಫಲಶ್ರುತಿಯನ್ನು ಒಳಗೊಂಡಿದೆ. ಇದು 6ನೇ ಶ್ಲೋಕ. ಈಗ ಒಂದೊಂದೇ ಶ್ಲೋಕದ ಅರ್ಥವನ್ನು ನೋಡ್ತಾ ಹೋಗೋಣ. ಇದನ್ನು ಎಲ್ಲರೂ ಬೆಳಗ್ಗೆ ಆ ತಾಯಿಯ ಸ್ಮರಣೆಯನ್ನು ಮಾಡಿದರೆ ಸರ್ವವನ್ನು ನೀಡುವಂಥವಳು ಆ ತಾಯಿ, ಅಮ್ಮ ಅಲ್ವಾ. ಹಾಗಾಗಿ ಎಲ್ಲವನ್ನು ನಿಮಗೆ ಏನು ಬೇಕೋ ಅದೆಲ್ಲವನ್ನು ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿರಲಿ ಗಂಡು ಮಕ್ಕಳಿರಲಿ ಎಲ್ಲ ಮಕ್ಕಳಿಗೂ ಸಹ ಇದನ್ನು ಆರಾಮಾಗಿ ಹೇಳ್ಕೊಡಿ. ಅವರು ಬಾಯ್ಹಾಟ್ ಮಾಡಿ ದಿವಸ ಬೆಳಗ್ಗೆ ಅಟ್ಲೀಸ್ಟ್ ಶಾಲೆಗೆ ಹೋಗುವಾಗ ಹೇಳಿ ತಾಯಿಯನ್ನು ಸ್ಮರಿಸಿ ಹೋದರೆ ಅವರಿಗೆ ಆ ತಾಯಿಯ ರಕ್ಷಣೆಯೂ ಸಹ ದೊರೆಯುತ್ತೆ ಅಂತ ಹೇಳ್ತಾ ಇದರ ಅರ್ಥವನ್ನು ನೋಡೋಣ. ಮೊದಲನೇ ಶ್ಲೋಕ. ಪ್ರಾತಸ್ಮರಾಮಿ ಲಲಿತಾ ವದನಾರವಿಂದಂ. ಪ್ರಾತಃ ಬೆಳಗ್ಗೆ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಇದನ್ನು ಹೇಳಿದ್ರೆ ಒಳ್ಳೆಯದು. ಹಾಗಾಗಿ ಪ್ರಾತಃ ಕಾಲದಲ್ಲಿ ನಾನು ನಿನ್ನ ವದನಾರವಿಂದಂ, ಆ ತಾಯಿಯ ಮುಖದ ಕಮಲವನ್ನು
ನಾನು ಸ್ಮರಣೆಯನ್ನು ಕಮಲದಂತೆ ಇರುವಂತಹ ಮುಖವನ್ನು, ಸುಂದರವಾದ ಮುಖವನ್ನು, ಆ ಲಲಿತಾದೇವಿಯನ್ನು ಸ್ಮರಣೆ ಮಾಡ್ತೇನೆ ಅಂತ ಹೇಳ್ತಾ ಆ ತಾಯಿಯ ಮುಖದ ಅಂದರೆ ದೇವಿಯನ್ನು ಯಾವಾಗೂ ಕಿರೀಟದಿಂದ ತಲೆಯಿಂದ ಪಾದದವರೆಗೆ ಸ್ಮರಣೆ ಮಾಡಬೇಕು. ಹಾಗೆ ದೇವರನ್ನು ಅಂದರೆ ಶಿವ, ವಿಷ್ಣು ಅವರನ್ನು, ಹರನನ್ನು ಪಾದದಿಂದ ಶಿರದವರೆಗೆ ಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ತಾಯಿಯನ್ನು ಹಾಗೇ ವರ್ಣಿಸಿದ್ದಾರೆ, ಇದನ್ನು ನೀವು ಲಲಿತಾ ಸಹಸ್ರನಾಮದಲ್ಲೂ ಸಹ. ಹಾಗಾಗಿ ಅಂತಹ ಚಂದವಾದ ಶ್ಲೋಕ ಇಲ್ಲಿ ಹೇಳ್ತಾರೆ. ಬಿಂಬಾಧರಂ ಪ್ರಥುಲ ಮೌಕ್ತಿಕ ಶೋಭಿನಾಸಂ ಅಂತ. ಹಾಗೆ ನಾನು ಕೆಂಪು ತೊಂಡೆಯ ಹಣ್ಣಿನಂತೆ, ತುಟಿ ಇರುವಂತಹ ತೊಂಡೆಯ ಹಣ್ಣಿನಂತೆ ಕೆಂಪು ತುಟಿಗಳನ್ನು ಹೊಂದಿದೀಯ ನೀನು. ಹಾಗೆ ದೊಡ್ಡ ಮುತ್ತುಗಳಿಂದ ಶೋಭಿತಳು, ಮುತ್ತಿನ ಅಗಲವಾದ ಮುತ್ತಿನ ಮೂಗುತಿಯಿಂದ ಶೋಭಿಸುವ ನಾಸಿಕವಿರುವ, ಕಿವಿಗಳವರೆಗೆ ದೊಡ್ಡ ಕಣ್ಣುಗಳಿರುವಂತಹ ವಿಶಾಲ ನೇತ್ರವುಳ್ಳವಳು ನೀನು. ಹಾಗೆ ಮಣಿಕುಂಡಲಾಢ್ಯ ಮಣಿಕುಂಡಲಗಳಿಂದ ಶೋಭಿತಳು. ಹಾಗೆ ಮುಗುಳು ನಗೆಯುಳ್ಳವಳು ನೀನು. ಆ ನಗೆಯನ್ನು ಮಂದಸ್ಮಿತಂ, ನಗೆಯನ್ನು ಹೊರಸೂಸ್ತಾ ಇದೆಯಾ, ಅದು ಮುಗುಳು ನಗೆ, ಮಂದಹಾಸವನ್ನು ನೀನು ಬೀರ್ತಾ ಇದೆಯಾ, ಚೆನ್ನಾಗಿ ಹಸನ್ಮುಖಿಯಾಗಿದೆಯಾ ನೀನು. ಅಂತಹ ಕಮಲದಂತೆ ಸುಂದರ ಮುಖವುಳ್ಳಂತಹ ಲಲಿತಾದೇವಿಯನ್ನು ಪ್ರಾತಃ ಕಾಲದಲ್ಲಿ ನಾನು ಸ್ಮರಿಸ್ತೇನೆ, ನಿನ್ನ ಮುಖಾರವಿಂದವನ್ನು ನೆನೆಯುತ್ತೇನೆ ಅಂತ ಹೇಳ್ತಾ ಮೊದಲನೇ ಶ್ಲೋಕ ಹೇಳುತ್ತೆ. ಎರಡನೇ ಶ್ಲೋಕ, ಪ್ರಾತರ್ಭಜಾಮಿ ಲಲಿತಾ ಭುಜಕಲ್ಪವಲ್ಲಿ. ಭುಜವನ್ನು ಸ್ಮರಣೆ ಮಾಡೋದು, ಆ ತಾಯಿಯ ಹವಳಗಳಿರುವಂತಹ ಉಂಗುರಗಳನ್ನು ಆಕೆ ಕೈಯಲ್ಲಿ ಧರಿಸಿದಳಂತೆ. ಕೆಂಪು ಉಗುರುಗಳಿಂದ ಶೋಭಿತಳಾಗಿದ್ದಳಂತೆ. ಶೃಂಗಾರವಾದ ಬೆರಳುಗಳನ್ನು ಹೊಂದಿದಳಂತೆ. ಆ ಬೆರಳುಗಳಲ್ಲಿ ಉಂಗುರಗಳನ್ನು, ಹವಳಗಳಿರುವಂತಹ ಉಂಗುರಗಳನ್ನು ಧರಿಸಿದಾಳೆ. ಎಳೆಯ ಚಿಗುರುಗಳಂತೆ ನಸುಗೆಂಪು ಬಣ್ಣದ ಬೆರಳನ್ನು ಹೊಂದಿದಾಳೆ. ಮಾಣಿಕ್ಯ ಖಚಿತವಾದ ಸುವರ್ಣದ ಬಳೆ ಮತ್ತು ಕೇಯೂರಗಳನ್ನು ಶೋಭಿಸ್ತಾ ಇದೆ, ಆಕೆಯ ಕೈಗಳಲ್ಲಿ ಶೋಭಿಸ್ತಾ ಇದೆ. ಹಾಗೆ ಕರಗಳಲ್ಲಿ ಬಿಳಿಯ ಕಮಲವನ್ನು, ಕಬ್ಬಿನ ಜಲ್ಲೆಯಿಂದ ನಿರ್ಮಿತವಾದ ಧನಸ್ಸನ್ನು, ಹಾಗೆ ಹೂಗಳಿಂದ ಮಾಡಿದಂತಹ ಬಾಣವನ್ನು, ಅಂಕುಶವನ್ನು ಇವನ್ನು ಹಿಡಿದಿದ್ದಾಳೆ ಆ ತಾಯಿ ಅಂತ. ಮಾಣಿಕ್ಯ ಸುವರ್ಣ ಕಂಕಣಗಳಿಂದ ಆಕೆ ಶೋಭಿತಳಾಗಿದ್ದಾಳೆ. ಕೆಂಪು ಕಬ್ಬಿನ ಧನಸ್ಸನ್ನು ಹೊಂದಿದ್ದಾಳೆ. ಹೂಗಳ ಬಾಣವನ್ನು ಮತ್ತು ಅಂಕುಶಗಳನ್ನು ಆಕೆ ಧರಿಸಿದ್ದಾಳೆ. ಕಾಮನೆಗಳನ್ನು ಕೊಡುವವಳು ಅವಳೇ, ನಿಗ್ರಹಿಸುವವಳು ಅವಳೇ ಅಂತ. ಹಾಗಾಗಿ ಅಂತಹ ಕಲ್ಪವೃಕ್ಷದಂತಹ ಭುಜಗಳ ಉಳ್ಳಂತಹ ಆ ತಾಯಿ ಸಕಲವನ್ನು ನೀಡುವವಳು ಅವಳು. ಅಂತಹ ಶ್ರೀ ಲಲಿತಾ ಮಾತೆಯನ್ನು, ಲಲಿತಾದೇವಿಯನ್ನು ಪ್ರಾತಃ ಕಾಲದಲ್ಲಿ ನಾನು ಉಷಕಾಲದಲ್ಲಿ ಭಜಿಸ್ತೇನೆ ಅಂತ ಹೇಳ್ತಾ ಎರಡನೇ ಶ್ಲೋಕ, ಸಮರ್ಥಶಾಲಿಯಾದ ಬಾಹುಲತೆಯನ್ನು, ನಮಗೇನು ಬೇಕೋ ಅದನ್ನು ಕೊಡುವಂತಹ ಬಾಹುಲತೆಯನ್ನು ಉಷಕಾಲದಲ್ಲಿ ನಾನು ಪೂಜಿಸ್ತೇನೆ ಅಂತ ಹೇಳ್ತಾ ಮೂರನೇ ಶ್ಲೋಕ, ಪ್ರಾತರ್ನಮಾಮಿ ಲಲಿತಾ ಚರಣಾರವಿಂದಂ. ಇಲ್ಲಿ ಚರಣಗಳನ್ನು ಸ್ಮರಣೆ ಮಾಡೋದು. ಆ ಚರಣ ಹೇಗಿದೆ ಅಂದರೆ ಆಕೆಯ ಪಾದಗಳು ಪದ್ಮ, ಅಂಕುಶ, ಧ್ವಜ, ಸುದರ್ಶನಗಳ ಚಿಹ್ನೆಗಳಿಂದ ಶೋಭಿತವಾದಂತಹ, ಬ್ರಹ್ಮನೇ ಮೊದಲಾದ ಸುರ ನಾಯಕರಿಂದ ಪೂಜಿತವಾದಂತಹ, ಭಕ್ತರಿಗೆ ಎಲ್ಲ ಇಷ್ಟಗಳನ್ನು ನೀಡುವಂತಹ, ಸಂಸಾರ ಸಾಗರವನ್ನು ದಾಟಿಸುವಂತಹ ಶ್ರೇಷ್ಠ ಹರಿಗೋಲಾದ, ದಾಟಿಸುವುದರಲ್ಲಿ ಶ್ರೇಷ್ಠ ಹರಿ, ಆಕೆಯನ್ನು ಶರಣು ಹೊಂದಿದ್ರೆ ಈ ಸಂಸಾರ ಸಾಗರವನ್ನು ಸಹ ಆಕೆ ದಾಟಿಸ್ತಾಳೆ. ಹಾಗೆ ಸಂಸಾರದಲ್ಲಿ ಏನು ಬೇಕೋ ಅವೆಲ್ಲ ಭಕ್ತರಿಗೆ ಏನು ಬೇಕೋ ಆ ಇಷ್ಟವಾದ ದಾನವನ್ನು ಆಕೆ ಮಾಡ್ತಾಳೆ ನಮಗೆ ಅಂತ. ಹಾಗೆ ಭವಸಾಗರದ ನೌಕೆಯನ್ನು ದಾಟಿಸ್ತಾಳೆ. ಬ್ರಹ್ಮ ಇಂದ್ರಾದಿಗಳಿಂದ ಪೂಜಿತಳಾಗಿದ್ದಾಳೆ. ಪದ್ಮ, ಅಂಕುಶ, ಧ್ವಜ, ಸುದರ್ಶನ ಚಿಹ್ನೆಗಳಿಂದ ಆ ಶೋಭಿತವಾಗಿದೆ ಆಕೆಯ ಪಾದ ಅಂತ ಚರಣ ಕಮಲಗಳು. ಅಂತಹ ಕಮಲ ಚರಣಗಳನ್ನು ನಾನು ಸ್ಮರಿಸ್ತೇನೆ, ಮುಂಜಾನೆಯಲ್ಲಿ ನಾನು ನಮಿಸ್ತೇನೆ ಅಂತ. ಇಲ್ಲಿ ಪ್ರಾತರ್ ನಮಾಮಿ, ನಮಸ್ಕರಿಸ್ತೇನೆ ಅಂತ. ಮೊದಲನೇದು ಸ್ಮರಿಸ್ತೇನೆ ಅಂತ, ಎರಡನೇದು ಭಜಿಸ್ತೇನೆ ಅಂತ, ಮೂರನೇದು ನಮಸ್ಕರಿಸ್ತಾ ಇದ್ದೇನೆ ನಾನು ನಿನಗೆ ಅಂತ ಹೇಳಿ ಆ ಪಾದಗಳಿಗೆ ಸಂಪೂರ್ಣವಾಗಿ ಶರಣು ಹೋಗೋದು ನಾವು. ಹಾಗೆ ಪ್ರಾತಸ್ತುವೆ ಪರಶಿವಾಂ ಲಲಿತಾಂ ಭವಾನೀಂ. ಪ್ರಾತಸ್ತುವೆ, ನಾನು ನಿನ್ನನ್ನು ಬೆಳಗ್ಗೆ ಸ್ಮರಣೆ ಮಾಡ್ತಾ ಇದ್ದೇನೆ, ಭಕ್ತಿಯಿಂದ ನಿನ್ನನ್ನು ಉಪಾಸನೆ ಮಾಡ್ತಾ ಇದ್ದೇನೆ, ನೆನಪು ಮಾಡ್ಕೊಳ್ತಾ ಇದ್ದೇನೆ. ನಾನು ಬೆಳಗಿನ ಜಾವದಲ್ಲಿ ಪರಮ ಶುಭಕರಗಳಾದ ನೀನು
ಭವಾನಿಯಾಗಿರುವ ವೇದಾಂತದ ಮೂಲಕ ಅನುಭವಕ್ಕೆ ಬರುವಂತಹ ವೇದ್ಯಳಾಗಿರುವಂತಹ ಕರುಣಾಳೂ ಹಾಗೆ ನಿಷ್ಕಲ್ಮಷಳೂ ಆದಂತಹ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಗಳಿಗೆ ವಿಶ್ವಸ್ಯ ಸೃಷ್ಟಿ ವಿಲಯ ಸ್ಥಿತಿ ಹೇತುಭೂತಾಂ ಕಾರಣಳಾದಂತಹ ವಿದ್ಯೇಶ್ವರಿಯಾದ ಶಾಸ್ತ್ರವಾಕ್ಯ ಮನಸ್ಸು ಮತ್ತು ಮಾತುಗಳಿಗೆ ಅತೀತಳಾದಂತಹ ನಿಲುಕದವಳಾದಂತಹ ಲಲಿತಾ ಮಾತೆಯನ್ನು ಸ್ತುತಿಸ್ತೇನೆ ಅಂತ ಹೇಳೋದು 4ನೇ ಶ್ಲೋಕ. ಅವಸ್ಥಾತ್ರಯಗಳನ್ನು ಮೀರಿ ತುರೀಯದಲ್ಲಿ ಇರುವಾಗ ವೇದ್ಯಳಾಗ್ತಾಳೆ ಅಂತ ಆಕೆ ಕಾಣ್ತಾಳೆ. ನಮಗೆ ಅಂತಹ ಸ್ಥಿತಿಯನ್ನು ಆಕೆ ಕೊಡ್ತಾಳೆ. ಆಕೆಯನ್ನು ಭಕ್ತಿಯಿಂದ ಯಾರು ಸೇವಿಸ್ತಾರೋ ಆಕೆಯೇ ಅನುಭವಕ್ಕೆ ಬರ್ತಾಳೆ ಅಂತ. ಹಾಗೆ ವೈಭವಗಳುಳ್ಳ ತುರೀಯದಲ್ಲಿರುವಾಗ ವೇದ್ಯವಾಗುವ ವೈಭವವನ್ನು ಆಕೆ ಹೊಂದಿದ್ದಾಳೆ. ಅಂತಹ ವರ್ಣನೆಗೆ ಮೀರಿದ ಕರುಣಾಮಯಿ ಆಕೆ. ಪ್ರಪಂಚದ ಹುಟ್ಟು ಸಾವುಗಳಿಗೆ ಆದಿ ಕಾರಣಳು ಆಕೆ. ಅಂತಹ ವಿದ್ಯೇಶ್ವರಿ, ಎಲ್ಲ ವಿದ್ಯೆಯನ್ನು ಕೊಡುವವಳು, ಎಲ್ಲ ವಿದ್ಯೆಗಳೇ ಆಕೆ ಅಂತ. ವಿದ್ಯೇಶ್ವರಿ, ವಾಕು ಮನಸ್ಸುಗಳನ್ನು ನಿಗ್ರಹಿಸುವವಳು, ಪರಮ ಮಂಗಲಮಯಿ ಆಕೆ. ಶ್ರೀ ಲಲಿತೆಯನ್ನು ಭವಾನಿಯನ್ನು ಪ್ರಾತಃ ಕಾಲದಲ್ಲಿ ನಾನು ಸ್ಮರಿಸ್ತೇನೆ, ಸ್ತುತಿಸ್ತೇನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹೇಳಬೇಕು ನಾವು ಬೆಳಗ್ಗೆ ಬೆಳಗ್ಗೆ, ಆಗ ಆಕೆಯನ್ನು ಸಂಪೂರ್ಣವಾಗಿ ನಾವು ಹೊಂದಬಹುದು ಅಂತ. ಪ್ರಾತರ್ವದಾಮಿ ಲಲಿತೆ ತವ ಪುಣ್ಯನಾಮ. ಏನು ಸ್ತುತಿಸ್ತೀರಾ ಅಂದರೆ ವದಾಮಿ ತವ ಪುಣ್ಯನಾಮ, ಸಹಸ್ರನಾಮವನ್ನು ನಿತ್ಯವೂ ಹೇಳ್ಬೋದು. ನಿತ್ಯವೂ ಹೇಳಿದ್ರೆ ಒಳ್ಳೆಯದಾಗುತ್ತೆ ಅಂತ ಆಕೆಯನ್ನು. ಅದೇ ನಾವು ನಿನ್ನ ಪುಣ್ಯನಾಮಗಳನ್ನು ಬೆಳಗ್ಗೆ ಬೆಳಗ್ಗೆ ಹೇಳ್ತೇನೆ. ಏನು ಹೇಳ್ತೇನೆ ಅಂದರೆ ಮಹೇಶ್ವರಿ, ಶಾಂಭವಿ, ಶಂಭುವಿನ ಪತ್ನಿ ಶಾಂಭವಿ, ಶ್ರೀ ಶಾಂಭವಿ, ಜಗತಾಂ, ಜಗತ್ತಿನ ಜನನಿ, ಹಾಗೆ ಪರೇತಿ, ನೀನು ಎಲ್ಲವನ್ನ ಅಂದರೆ ಮೀರಿ ಇರುವವಳು ಅಂತ. ಹಾಗೆ ಜಗನ್ಮಾತೆ ನೀನು, ಸರಸ್ವತಿ, ತ್ರಿಪುರೇಶ್ವರಿ ಅಂತ ಹೇಳಿ ಕಮಲೆ, ಕಾಮೇಶ್ವರಿ, ಮಹೇಶ್ವರಿ, ಶಾಂಭವಿ, ಜಗನ್ಮಾತೆ, ಸರಸ್ವತಿ, ತ್ರಿಪುರೇಶ್ವರಿ ಅಂತೆಲ್ಲ ನಿನ್ನ ನಾಮವನ್ನು ನಾನು ಪುಣ್ಯನಾಮಗಳನ್ನು ಹೇಳ್ತೇನೆ ಬೆಳಗ್ಗೆ ಬೆಳಗ್ಗೆ ಅಂಥೇಳಿ ಇಲ್ಲಿ ಹೇಳ್ತಾ ಇರೋದು. ತಾಯಿಗೆ ಹೇಳ್ತಾ ಇರೋದು, ಪ್ರಾತಃ ಕಾಲದಲ್ಲಿ ನಿನ್ನ ನಾಮಗಳನ್ನು ನಾನು ಸ್ಮರಿಸ್ತೇನಮ್ಮ ಅಂತ. ಎಷ್ಟು ಖುಷಿಯಾಗ್ಬೋದು ಆಕೆಗೆ. ಆ ಥರ ನೀವು ಅಂದರೆ ಅತ್ಯಂತ ಪ್ರೀತಿಯಿಂದ ನಿಮ್ಮ ತಾಯಿ ಹತ್ರ ಹೇಗೆ ಮಾತಾಡ್ತೀರೋ ಹಾಗೆ ಬೆಳಗ್ಗೆ ಬೆಳಗ್ಗೆ ಆ ತಾಯಿಯನ್ನು ನೀವು ಮಾತಾಡಿಸಿದಾಗ ಆಕೆ ನಿಮಗೆ ಒದಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗೆ ಕೊನೆಯಲ್ಲಿ ಶ್ಲೋಕ ಪಂಚಕಮಿದಂ ಲಲಿತಾಂಬಿಕಾಯ, ಈ 5 ಶ್ಲೋಕವನ್ನು ಸುಲಲಿತವಾದ ಅಂದರೆ ಸುಲಭವಾದ 5 ಪಂಚಕವನ್ನು ಯಾರು ಪ್ರಾತಃ ಕಾಲದಲ್ಲಿ ಸ್ಫಟಿಸ್ತಾರೋ ಅವರಿಗೆ ಆ ಲಲಿತಾದೇವಿ ಕೂಡಲೇ ಪ್ರಸನ್ನಳಾಗಿ ವಿದ್ಯೆ, ಸಂಪತ್ತು, ನಿರ್ಮಲ ಸುಖ, ಅಪಾರ ಕೀರ್ತಿಗಳನ್ನು ನೀಡ್ತಾಳೆ ಅಂತ. ಹಾಗೆ ಸೌಭಾಗ್ಯದಾಯಕವಾಗಿದೆ, ಮನೋಹರವಾಗಿದೆ ಈ ಲಲಿತಾಂಬಿಕೆಯ 5 ಶ್ಲೋಕ. ಯಾರು ಸೂರ್ಯೋದಯದ ಮೊದಲು ಅದನ್ನು ಪಠಿಸ್ತಾರೋ ಅವನಿಗೆ ಯಾರಿಗೇ ಇರ್ಬೋದು, ಯಾರೇ ಪಠಿಸಿದ್ರೂ ಸಹ, ಹೆಂಗಸರಿರಲಿ, ಗಂಡಸರಿರಲಿ, ಮಾತೆಯರಲ್ಲಿ, ಪುರುಷರಿರಲಿ, ಮಕ್ಕಳಿರಲಿ, ಯಾರಿಗೇ ಆದರೂ ಸಹ ಎಲ್ಲರಿಗೂ ಆಕೆ ತಾಯಿನೇ. ಹಾಗಾಗಿ ಎಲ್ಲ ತಾಯಿಯರ ತಾಯಿ ಆಕೆ, ಜಗದ ತಾಯಿ ಆಕೆ, ಜಗದೊಡತಿ ಆಕೆ. ಅಂತಹ ತಾಯಿಯನ್ನು ನಾವು ಸ್ಮರಿಸೋದ್ರಿಂದ ಆಕೆ ಬೇಗನೆ ಒಲಿದು ಬಂದು ನಮಗೆ ವಿದ್ಯೆ, ಸಂಪತ್ತು, ನಿರಂತರ ಸುಖ ಮತ್ತು ಅಪಾರ ಕೀರ್ತಿಯನ್ನು ಅನುಗ್ರಹಿಸ್ತಾಳೆ ಅಂತ, ಅಪಾರ ಕೀರ್ತಿಗಳನ್ನು ನೀಡ್ತಾಳೆ ಅಂತ. ಅಷ್ಟು ಸುಂದರವಾದ ಈ ಶ್ಲೋಕವನ್ನು ಎಲ್ಲರೂ ಕಂಠಪಾಠ ಮಾಡಿ ದಿನವೂ ಹೇಳಿ ಆ ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ಎಲ್ಲರಿಗೂ ನಾನು ಕೇಳ್ಕೊಳ್ತಾ ಇದ್ದೇನೆ. ಯಾಕೆಂದರೆ ಅಷ್ಟು ಸುಂದರವಾದ ಶ್ಲೋಕವನ್ನು ಕಲಿತು ನೀವು ಹೇಳಿದ್ರೆ ನಿಮಗೆ ಒಳ್ಳೆಯದು ಅಂತ. ಹಾಗೆ ನಿಮ್ಮ ಒಳ್ಳೆಯದನ್ನು ಬಯಸಿ ನಾನು ಈ ಶ್ಲೋಕದವನ್ನು ಹೇಳಿದ್ದೇನೆ ಸುಮಾರಿಗೆ ಎಲ್ಲರಿಗೂ ಇದನ್ನು ಹೇಳಿ ಅಂತ. ಅರ್ಥವನ್ನು ತಿಳಿದ ಮೇಲಾದರೂ ನಿಮಗೆ ಇನ್ನೂ ಹೇಳುವಂತಹ ಮನಸ್ಸು ಆ ಭಗವತಿ ಕೊಡಲಿ ಅಂತ ಹೇಳಿ ಆ ಭಗವತಿಯನ್ನು, ತಾಯಿಯನ್ನು, ಲಲಿತಾಂಬಿಕೆಯನ್ನು ಅತ್ಯಂತ ಭಕ್ತಿಯಿಂದ, ಪ್ರೀತಿಯಿಂದ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಶ್ರೀ ಜಗದಂಬಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.